Hello, friends and dear students. Welcome back again to Explore Edu channel. Explore Edu channel ಗೆ ಮತ್ತೊಮ್ಮೆ ಸ್ವಾಗತ. With your all supports, the channel is doing great and it is really helping all the aspirants in engineering and other allied courses for getting a dream college and the branch. ನಿಮ್ಮೆಲ್ಲರ ಸಹಾಯದಿಂದ ಚಾನಲ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ತುಂಬ ಅಪ್ರಿಸಿಯೇಷನ್ ಕೂಡ ಬರ್ತಾ ಇದೆ. ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ದಿಸ್ ಈಸ್ ರಿಗಾರ್ಡಿಂಗ್ COMEDK 2026 ರೌಂಡ್ 1 ಕೌನ್ಸಿಲಿಂಗ್. ಇವತ್ತು ಟುಡೇ ದ COMEDK ಹ್ಯಾಸ್ ರಿಲೀಸ್ ದ ಡೇಟ್ಸ್ ಫಾರ್ ಮಾಕ್ ಚಾಯ್ಸ್ ಫಿಲ್ಲಿಂಗ್, ದಟ್ ಈಸ್ ಫಾರ್ ದ ಮಾಕ್ ರೌಂಡ್, ಆ್ಯಂಡ್ the dates are from 11th July 9 a.m. to 13th July 4 p.m. It's almost 2.5 day time they have given. ಹೆಚ್ಚು ಕಡಿಮೆ 2.5 ದಿವಸ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಮಾಡೋದಕ್ಕೆ. ದಟ್ ಈಸ್ ಫಾರ್ ಮಾಕ್ ರೌಂಡ್ 1. ಸೊ ಇದರ ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಮೇಕ್ ಎ ನೋಟ್ ಹಿಯರ್ ಈಸ್ ದ ಫಸ್ಟ್ ಥಿಂಗ್ after you log in using your credentials like this, you will see the status of the document upload. Make sure that your document upload status should be in approved status. ನೀವೇನು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರ್ತೀರಿ ಕೌನ್ಸಿಲಿಂಗಿಗೆ ಆಫ್ಟರ್ ಮೇಕಿಂಗ್ ಅ ಪೇಮೆಂಟ್ ಆಫ್ 2000 rupees, ಅದರ ಸ್ಟೇಟಸ್ಸು ಅಪ್ರೂವ್ಡ್ ಅಂತ ಇರಬೇಕು. ಇಫ್ ನಾಟ್ ಆಲ್ರೆಡಿ ನಿಮಗೆ ಇವಾಗ ಟೈಮ್ ಇದೆ, 1-2 ದಿವಸ ಟೈಮ್ ಇರೋದರಿಂದ ಜಸ್ಟ್ ಕಮ್ಯುನಿಕೇಟ್ ವಿತ್ ದ COMEDK ಆರ್ಗನೈಸಿಂಗ್ ಬಾಡಿ ಯೂಸಿಂಗ್ ದ ಮೇಲ್ ಆರ್ ದ ಫೋನ್. Try to contact them and update your status and take a feedback regarding the issues in getting your documents approved. ಅಕಸ್ಮಾತ್ ನಿಮ್ಮ ಡಾಕ್ಯುಮೆಂಟ್ ಸ್ಟೇಟಸ್ ಅಪ್ರೂವ್ಡ್ ಇರಲಿಲ್ಲ ಅಂತಂದರೆ COMEDKಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಟೇಟಸ್ ಅಪ್ರೂವ್ಡ್ ಆಗೋದಕ್ಕೆ ಏನು ಕಾರಣ ಇದೆ ತಿಳ್ಕೊಳ್ಳಿ. ಏನಾದರೂ ಡಾಕ್ಯುಮೆಂಟ್ ಕರೆಕ್ಷನ್ಸಲ್ಲಿದ್ದರೆ ಮೋಸ್ಟ್ ಪ್ರಾಬಬ್ಲಿ ದಿಸ್ ಈಸ್ ನಾಟ್ ಪಾಸಿಬಲ್ ಆಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬಟ್ ಇನ್ ಕೇಸ್ ಪಾಸಿಬಲ್ ಇದೆ ಅಂತಂದರೆ ನಾನು ವಾಟ್ ಈಸ್ ದ ಮೀನ್ ಟು ಸೇ ಈಸ್ ಯು ಟ್ರೈ ಟು ಕಾಂಟ್ಯಾಕ್ಟ್ ಆ್ಯಂಡ್ ಗೆಟ್ ದ ಹೆಲ್ಪ್ ಫ್ರಮ್ ದ ಆರ್ಗನೈಸಿಂಗ್ ಬಾಡಿ ಟು ರಿಸಾಲ್ವ್ ಯುವರ್ ಕ್ವರೀಸ್. ಬಟ್ ಜೂನ್ 30ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿರೋದ್ರಿಂದ ವೆದರ್ ದೇ ವಿಲ್ ಎಂಟರ್ಟೈನ್ ಯುವರ್ ಕ್ವರಿ ಐ ಆಮ್ ನಾಟ್ ಶ್ಯೂರ್. ದೇ ಹ್ಯಾಡ್ ಗಿವನ್ ಎನಫ್ ಟೈಮ್ ಫಾರ್ ಯುವರ್ document verification and re-upload, resubmission. Check it. I hope everyone has the status got approved. The document status for everyone shows in approved status. So accordingly you have to make a list of your options based on the last year cutoff. They have released 2025 engineering cutoff after all rounds. If you click here, you will see all the list of all the colleges which are participating in COMEDK counseling. ನಿಮ್ಮ ರ್ಯಾಂಕಿಗೆ ತಕ್ಕಂಗೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗುತ್ತೆ. ಅಕಸ್ಮಾತ್ ನೀವು ಆಲ್ರೆಡಿ ಕರ್ನಾಟಕ CET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇದೇನು ಹೊಸ ವಿಷಯ ಅಲ್ಲ. ದಿಸ್ ಈಸ್ ನಾಟ್ ಎ ನ್ಯೂ ಟಾಪಿಕ್ ಫಾರ್ ಯು. ಸೊ ಇನ್ ದ ಸೇಮ್ ವೇ ವಿತಿನ್ ದ ರೇಂಜ್ ಆಫ್ ಯುವರ್ ರ್ಯಾಂಕ್, ವಾಟ್ ಎವರ್ ದ ರ್ಯಾಂಕ್ COMEDK ರ್ಯಾಂಕ್ ಯು ಹ್ಯಾವ್ ಗಾಟ್, ಇನ್ ಆ್ಯಂಡ್ ಅರೌಂಡ್ ದ್ಯಾಟ್ ಯು ಹ್ಯಾವ್ ಟು ಚೂಸ್ ದ ಕಾಲೇಜಸ್ ಆ್ಯಂಡ್ ಯುವರ್ ಡಿಸೈರ್ಡ್ ಬ್ರಾಂಚಸ್. ಮೇಕ್ ಎ ಟೆಂಟೇಟಿವ್ ಲಿಸ್ಟ್ ಫಾರ್ ದ ಮಾಕ್ ಚಾಯ್ಸ್ ಫಿಲ್ಲಿಂಗ್. ಗಾಟ್ ಇಟ್? ಸೊ ಇದೆಲ್ಲ ನೀವು ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕಾಲೇಜ್ಗಳು ಯಾವ ಕಾಣಿಸ್ತವೆ, ನಿಮ್ಮ ಬ್ರ್ಯಾಂಚಿಗೆ ತಕ್ಕಂಗೆ, ನೀವು ಡಿಸೈರ್ಡ್ ಬ್ರ್ಯಾಂಚಿಗೆ ತಕ್ಕಂಗೆ ಮತ್ತು ನಿಮ್ಮ ರ್ಯಾಂಕಿಗೆ ತಕ್ಕಂಗೆ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದಂಗೆ 10,000 to 15,000 ವೇರಿಯೇಷನ್ ಇರೋದು. ಇವಾಗ ಅಕಸ್ಮಾತ್ ನಿಮ್ಮ COMEDK ರ್ಯಾಂಕ್ 20,000 ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ರ್ಯಾಂಕ್ 1 ಆ್ಯಂಡ್ ಅಪ್ ಟು ರ್ಯಾಂಕ್ 40. ಒಂದು 10,000 to 20,000 ವೇರಿಯೇಷನ್ ಆಗೇ ಆಗುತ್ತೆ ನಿಮಗೆ COMEDKನಲ್ಲಿ ಜನರಲಿ. If you check the trend of the last year and also last year cutoff, you will get a clear picture of your options. ಸೊ ಅದಕ್ಕೆ ತಕ್ಕಂಗೆ ನೀವು
ಸಿದ್ಧತೆ ಮಾಡಿಕೊಂಡು 9ನೇ ತಾರೀಕು ಜುಲೈ 11 9 ಗಂಟೆಗೆ ಓಪನ್ ಆಗುತ್ತೆ ಲಿಂಕು. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಮಾರ್ಕ್ ರೌಂಡ್ಗೆ ಚಾಯ್ಸ್ ಫಿಲ್ಲಿಂಗನ್ನು ಮಾಡಿಕೊಳ್ಳಿ. ದೇರ್ ಈಸ್ ನೋ ಲಿಮಿಟ್ ಫಾರ್ ದ ನಂಬರ್ ಆಫ್ ದ ಆಪ್ಷನ್ಸ್ ಯು ಆರ್ ಎಂಟ್ರಿಂಗ್. ಯು ಕ್ಯಾನ್ ಚೂಸ್ ಎನಿ ನಂಬರ್ ಆಫ್ ಆಪ್ಷನ್ಸ್ in the list according to your desired college and the desired branch. ಅದರ ಜೊತೆಗೆ along with that they have released the provisional seat availability and the free structure before the start round. They have released a fresh list of the colleges here, fees and the colleges. They have revised the list and they have released it yesterday. Take a look at these colleges and also the branches offered at that college and also the fees. So accordingly you make a list for the mock round choice filling. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಕ್ ರೌಂಡ್ ರಿಸಲ್ಟ್ ಆದ ಮೇಲೆ ನಿಮಗೆ ಟೆಂಟೇಟಿವ್ ಅಲಾಟ್ಮೆಂಟ್ ಬರುತ್ತೆ, ಲೈಕ್ ಇನ್ KCET. ಅದಾದ ಮೇಲೆ ಮತ್ತೆ ನಿಮಗೆ ಆಪ್ಷನ್ಸ್ಗಳನ್ನು ಎಡಿಟ್ ಮಾಡೋದಕ್ಕೆ, ರೀಆರ್ಡರ್ ಮಾಡೋದಕ್ಕೆ ಕಾಲಾವಕಾಶ ಕೊಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ಯು ಮೇಕ್ ಎ ರಿವೈಸ್ ಲಿಸ್ಟ್ ಆಫ್ ದ ಆಪ್ಷನ್ಸ್, ದೆನ್ ಬಿಫೋರ್ ಯುವರ್ ಫಸ್ಟ್ ರೌಂಡ್ ಯು ಮೇಕ್ ಇಟ್ ಫೈನಲ್. ಫಸ್ಟ್ ರೌಂಡಲ್ಲಿ ನಿಮಗೆ ಟೆಂಟೇಟಿವ್ಲಿ ಯಾವ ಬ್ರ್ಯಾಂಚ್ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ಲಿ ಯು ಕ್ಯಾನ್ ಮೇಕ್ ಎ ಚಾಯ್ಸ್ ಆ್ಯಂಡ್ ದ ಲಿಸ್ಟ್, ಆ್ಯಂಡ್ ಬಿಫೋರ್ 13th July 4 PM you may have to complete your option entry for the mock allotment. Hope this is clear for all the students in Karnataka and outside Karnataka. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಜುಲೈ 11 9 ಗಂಟೆಗೆ ಲಿಂಕ್ ಓಪನ್ ಆಗುತ್ತೆ, ಜುಲೈ 13 4 ಗಂಟೆ ಸಾಯಂಕಾಲ ಕ್ಲೋಸ್ ಆಗುತ್ತೆ. ಅದರ ಪ್ರಕಾರ ನೀವು ಲಿಸ್ಟ್ ಮಾಡಿಕೊಂಡು ಮಾಕ್ ರೌಂಡ್ಗೆ ಆಪ್ಷನ್ ಎಂಟ್ರಿನ ರೆಡಿ ಮಾಡ್ಕೊಳ್ಳಿ. ಬೇಸ್ ಆನ್ ದ ಲಾಸ್ಟ್ ಇಯರ್ ಕಟ್ ಆಫ್ಸ್ ನಿಮಗೆ ರ್ಯಾಂಕ್ ಗೊತ್ತಿರುತ್ತೆ, ನಿಮಗೆ ಬ್ರ್ಯಾಂಚ್ ಯಾವುದು, ಕಾಲೇಜ್ ಯಾವುದು. ಟೆಂಟೇಟಿವ್ಲಿ ಮೇಕ್ ಎ ಲಿಸ್ಟ್, ದೇರ್ ಇಸ್ ನೋ ಲಿಮಿಟ್ ಆ್ಯಸ್ ಐ ಟೋಲ್ಡ್ ಯು. ನಿಮ್ಗೆ ಯಾವ ಕಾಲೇಜ್ ಬೇಕೋ ಎಲ್ಲ ಲಿಸ್ಟ್ ಮಾಡಿಕೊಂಡು ಒಂದು ಮಾರ್ಕ್ ಚಾಯ್ಸ್ ಫಿಲ್ಲಿಂಗಲ್ಲಿ ಎಂಟ್ರಿ ಮಾಡಿಕೊಂಡು ಮಾರ್ಕ್ ಅಲಾಟ್ಮೆಂಟ್ಗೆ ವೆಯ್ಟ್ ಮಾಡಿ. ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮಗೆ ಟೆಂಟೇಟಿವ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದೇ ಹೆಚ್ಚು ಕಡಿಮೆ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಏನಾದರೂ ಚಾಯ್ಸ್ ಫಿಲ್ಲಿಂಗಲ್ಲಿ, ಕಾಲೇಜ್ ಸೆಲೆಕ್ಷನ್ಸಲ್ಲಿ, ಅಥವಾ ಯಾವ ನಾನು ಯಾವ ಕಾಲೇಜಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಫ್ಯೂಚರಲ್ಲಿ, ಅಥವಾ ಅಕಸ್ಮಾತ್ ಯಾವ ಕಾಲೇಜಲ್ಲಿ ಒಳ್ಳೆಯ ಪ್ಲೇಸ್ಮೆಂಟ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಏನಾದರೂ ಕುತೂಹಲ ಇದ್ದರೆ, ಇದರ ಬಗ್ಗೆ ಕ್ವಶನ್ಸ್ಗಳಿದ್ದರೆ, ಅಥವಾ ನಿಮಗೆ ಏನಾದರೂ ಕೌನ್ಸಿಲಿಂಗಲ್ಲಿ ನಿಮಗೆ ಹೆಲ್ಪ್ ಬೇಕಾದರೆ ನಿಮ್ಮ ರ್ಯಾಂಕನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಐ ವಿಲ್ ಆಫರ್ ಯು ಫ್ರೀ ಕೌನ್ಸಿಲಿಂಗ್ until you get admission in the desired college. So share this video to the aspirants and also like this video, and if you have not subscribed to the channel until now, please subscribe to the channel. Explore Edu will bring you a quality content for all your professional needs. Thank you, all the best.